ಕೇಂದ್ರ ಸರ್ಕಾರ ದುಡ್ಡಲ್ಲ, ನಮ್ಮ ಹಣ, ನಮ್ಮ ತೆರಿಗೆ ಹಣ, ನೀವು ಕೊಡ್ತಕ್ಕಂಥ ತೆರಿಗೆ ಹಣ. ಈ ಹಣ ಕೊಡ್ಲಿಕ್ಕೆ ಇವ್ರಿಗೆ ಹೊಟ್ಟೆ ಉರಿಯಲ್ಲ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಬಡವರಿಗೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ದುಡ್ಡು ಕೊಡದೇನೆ ತೊಂದರೆ ಕೊಡಬೇಕು ಅಂತೇಳಿ ಇವತ್ತಿನವರೆಗೆ ₹1 ಬಿಡುಗಡೆ ಮಾಡಲಿಲ್ಲ. ₹1 ಬಿಡುಗಡೆ ಮಾಡಲಿಲ್ಲ. ನಾವು 18,171 ಕೋಟಿ ಕೇಳಿದ್ದೀವಿ. 18,171 ಕೋಟಿ, ಸುಮಾರು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 35,000 ಕೋಟಿ ರೈತರಿಗೆ ನಷ್ಟ ಆಗಿದೆ ಬೆಳೆ ಹಾನಿಯಿಂದ. ನೀವು ಇವತ್ತಿನವರೆಗೆ ಇಷ್ಟೆಲ್ಲ ಕಷ್ಟದಲ್ಲಿದ್ರೂ ಕೂಡ ₹1 ಕೊಡ್ಲಿಲ್ಲ. ನಾವು 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನ ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ್ದೀವಿ. ಇದು ಬಹುಶಃ 100 ವರ್ಷಗಳಲ್ಲಿ ಇಂಥ ಭೀಕರವಾದಂಥ ಬರಗಾಲ ಬಂದಿರ್ತದೆ ಕರ್ನಾಟಕಕ್ಕೆ. ಇದೇ ಆಫ್ಟರ್ 100 years. ಕೂತ್ಕೊಳ್ರಮ್ಮ, ಇನ್ನೊಂದು 10 ನಿಮಿಷ ಕೂತ್ಕೊಳ್ಳಿ. ಕೂರ್ರಿ. ಮೈಸೂರಿನ ಇವರು ನರೇಂದ್ರ ಮೋದಿ ಅವರು ಮೈಸೂರು ಬಂದಾಗ ನೀವು ಈ ಪ್ರಶ್ನೆಯನ್ನು ಕೇಳಬೇಕು. ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಮೈಸೂರು ಸಿಟಿ? ಏನ್ ಪ್ಯಾರಿಸ್ ಮಾಡೋದು? ಇವತ್ತಿನವರೆಗೆ 10 ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡದೆ ಇವರು ಪ್ಯಾರಿಸ್ ಮಾಡ್ತಾರೆ. ಏನಾದ್ರು ಮಾಡಿರ್ಬೇಕಲ್ಲ. ಇವತ್ತಿನವರೆಗೆ ಒಂದೇ ಒಂದು ಕೆಲಸ ಮೈಸೂರಿಗೆ, ಇದು ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಮಾಡಿರೋದು. ಈ ಬೆಂಗಳೂರು ಮೈಸೂರು ರೋಡ್ ಇದೆಯಲ್ಲ, ಇದು ನಾವು ಮಾಡಿಸಿದ್ದು. ಮಾದೇವಪ್ಪ ಇಲ್ಲೇ ಇದ್ದಾರೆ. ಮಾದೇವಪ್ಪ PWD ಮಿನಿಸ್ಟರ್ ಇದ್ದಾಗ ಅದಕ್ಕೆ ಮಂಜೂರಾತಿಯನ್ನು ಕೊಡಿಸಿದ್ದು ನಾವು, ನರೇಂದ್ರ ಮೋದಿ ಅವರಲ್ಲ. ಆಸ್ಕರ್ ಫರ್ನಾಂಡಿಸ್ ಅವರು ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇರುವಾಗ ಅವರು ಅಪ್ರೂವ್ ಮಾಡಿದ್ದು ಇದನ್ನ. ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಸ್ವಾಮಿ ನರೇಂದ್ರ ಮೋದಿಜಿ, ನಾವು ಒಂದು ವರ್ಷಕ್ಕೆ 1,40,000 ಕೋಟಿಗೂ ಹೆಚ್ಚು ಹಣವನ್ನು ತೆರಿಗೆ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಎಷ್ಟು? 4,43,000 ಕೋಟಿ. ಅದರಲ್ಲಿ ಎಷ್ಟು ಕೋಟಿ ಕೊಟ್ಟಿದ್ದೀರಿ ರಸ್ತೆ ಅಭಿವೃದ್ಧಿಗೆ, ರೈಲ್ವೆ ಅಭಿವೃದ್ಧಿಗೆ? ರೈಲ್ವೆ ಈ ಟೋಲ್ ಕಲೆಕ್ಟ್ ಮಾಡ್ತಾರಲ್ಲ, ಆ ದುಡ್ಡೆಲ್ಲ ನಮಗ್ ಕೊಡ್ತಾರ? ರೈಲ್ವೆ ಟಿಕೆಟ್ನದೆಲ್ಲ ದುಡ್ಡು ನಮಗ್ ಕೊಡ್ತಾರ? ನಮ್ಗೇನ್ ಕೊಡಲ್ಲ, ಅವರೇ ತಗೊಳ್ತಾರೆ. ರಸ್ತೆ ಮಾಡ್ಬಿಟ್ಟು ಟೋಲ್ ಕಲೆಕ್ಟ್ ಮಾಡ್ಕೋತಾರೆ, ರೈಲ್ವೆ ಮಾಡ್ಬಿಟ್ಟು ರೈಲ್ವೆ ಟಿಕೆಟ್ ತಗೋತಾರೆ. ಆದರೂ ಕೂಡ ರೈಲ್ವೆ ಯೋಜನೆಗಳಿಗೆ ಜಮೀನು ನಾವು ಕೊಡೋದು. ಅದ್ರ ಜೊತೆಗೆ ಆ ಯೋಜನೆ ವೆಚ್ಚ ಇದೆಯಲ್ಲ, ಅದರ ಅರ್ಧದಷ್ಟು ನಾವು ಕೊಡ್ತೀವಿ. ನಮ್ಮ ಹೆಸರೇ ಇಲ್ಲ. ಕೇಂದ್ರ ಪುರಸ್ಕೃತ ಯೋಜನೆಗಳು, ಅದು ಶೇರಿಂಗ್ ಪ್ಯಾಟರ್ನ್ ಅಲ್ಲಿ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾವ ದುಡ್ಡಿಂದ ಕೊಡ್ತಾರೆ ಅವರು? ಈ 4,30,000 ಕೋಟಿ ನಮ್ಮಿಂದ ಕಲೆಕ್ಟ್ ಮಾಡಿದಾರಲ್ಲ, ಆ ದುಡ್ಡಿನಿಂದ ಕೊಡೋದು. ಇದನ್ನ ನೀವು ತಿಳ್ಕೋಬೇಕಾಗ್ತದೆ. ಬರಗಾಲಕ್ಕೆ ಕೊಡಬೇಕಾದ್ರೂ ಅದೇ ದುಡ್ಡು, ಬೇರೆ ಪ್ರವಾಹಕ್ಕೆ ಕೊಡಬೇಕಾದ್ರೂ ಅದೇ ದುಡ್ಡು. ಇವತ್ತು ಬರಗಾಲಕ್ಕೆ ₹1 ಕೊಡಲಿಲ್ಲ. ಈ ಪ್ರಶ್ನೆ ಕೇಳಬೇಕಾ ಬೇಡ ನರೇಂದ್ರ ಮೋದಿ ಅವರಿಗೆ? ಐ ಡೋಂಟ್ ನೋ. ಪ್ರಧಾನಮಂತ್ರಿಗಳು ಬಂದು ಇಲ್ಲಿ
ಯಾವ ಮುಖ ಎತ್ಕೊಂಡು ಓಟ್ ಕೇಳ್ತಾರೆ ಅಂತ ಗೊತ್ತಾಗಲ್ಲ ನನಗೆ. ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. ಅಚ್ಛೇದಿ ನಾಯಕ ಅಂತಂದ್ರು, ಬಂತ? ಬರಲಿಲ್ಲ. ಯುವಕರಿಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ವರ್ಷಕ್ಕೆ ಅಂತಂದ್ರು, ಅವ್ರಿಗೆ 3 ನಾಮ ಹಾಕಿದ್ರು, ತಿರುಪತಿ ತಿಮ್ಮಪ್ಪ ನಾಮ. ಈಗ ನಾವು ಅಧಿಕಾರಕ್ಕೆ ಬಂದ್ರೆ 5 ಗ್ಯಾರಂಟಿಗಳನ್ನ ಜಾರಿ ಮಾಡ್ತೇವೆ ಅಂತ ಹೇಳಿದ್ದು, ನಾವು ಮಾಡಿದ್ದೀವೋ ಇಲ್ಲ? ಇಲ್ಲೆಲ್ಲ ಹೆಣ್ಮಕ್ಳು ಇದ್ದಾರೆ, ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದೀರಾ ಇಲ್ವಮ್ಮ? ದುಡ್ಡು ಕೊಡ್ತಾ ಇದ್ದೀರಾ? ಯಾರು ಮಾಡಿರೋದು ಇದನ್ನ? ಜೋರಾಗಿ ಹೇಳಿ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ಈಗೆಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀರಲ್ಲ, ಯಾರು ದುಡ್ಡು ಹೆಂಗ್ ಹೋಗ್ಲಿಕ್ಕೆ ಹೆಂಗ್ ಸಾಧ್ಯ ಆಯ್ತು? ಫ್ರೀ ಬಸ್ ಹೋಗಿ ಧರ್ಮಸ್ಥಳಕ್ಕೆ, ನಡ್ರಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ, ಹೊರನಾಡು ನಡ್ರಿ, ಮಾದೇಶ್ವರನ ಬೆಟ್ಟ ನಡ್ರಿ. ಇವೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಆದದ್ದು ನಾವು ಉಚಿತವಾಗಿ ಬಸ್ ಪ್ರಯಾಣವನ್ನ ಮಾಡದ್ರಿಂದ. ಈ ಗ್ಯಾರಂಟಿ ಶಕ್ತಿ ಯೋಜನೆ ಗ್ಯಾರಂಟಿ. ಇದನ್ನ ನಾವು ಅಧಿಕಾರಕ್ಕೆ ಮೇ 20ಕ್ಕೆ ಬಂದವು. ಜೂನ್ 11ನೇ ತಾರೀಕಿಗೆ ಇದನ್ನು ಜಾರಿ ಮಾಡೋದು. ಜೂನ್ 11ನೇ ತಾರೀಕಿಗೆ ಜಾರಿ ಮಾಡೋದು. ಆಮೇಲೆ ಅನ್ನಭಾಗ್ಯ, ನರೇಂದ್ರ ಮೋದಿ ಅವರು, ನಾನು ಮುಖ್ಯಮಂತ್ರಿ ಆಗಿರುವಾಗ 7 kg ಅಕ್ಕಿ ಕೊಡ್ತಾ ಇದ್ದೆ. ಬಡವರು ಊಟ ಮಾಡಲಿ 3 ಹೊತ್ತು ಅಂತ ಹೇಳಿ, ಹೊಟ್ಟೆ ತುಂಬಾ ಊಟ ಮಾಡಬೇಕು, ಯಾರು ಹಸಿದು ಮಲಗಬಾರದು ಅಂತೇಳಿ 7 kg ಅಕ್ಕಿ ಕೊಡ್ತಾ ಇದ್ದೆ ಹಿಂದೆ 2013ರಿಂದ 2018ವರೆಗೆ. ಈ ಬಿಜೆಪಿಯವರು ಬಂದು ಆ 7 kgನ 5 kg ಮಾಡ್ಬಿಟ್ರು. ನಮ್ಮ ಜನ ಹೆಂಗೆ ಅಂತಂದ್ರೆ, ಕಡಿಮೆ ಮಾಡಿದ್ರು ಕೇಳಲ್ಲ, ಏನು ಕೊಡದೆ ಹೋದ್ರು ಕೇಳಲ್ಲ. ನರೇಂದ್ರ ಮೋದಿ ಏನು ಕೊಡ್ಲಿಲ್ಲ. ಭಾವನಾತ್ಮಕವಾದಂಥ ವಿಚಾರಗಳಿಂದ ಹೊಟ್ಟೆ ತುಂಬಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಸಿದ ಹೊಟ್ಟೆಗೆ ಅನ್ನ ಕೊಡಬೇಕು, ಮೈಗೆ ಬಟ್ಟೆ ಕೊಡಬೇಕು, ಮನೆ ಸೂರು ಕೊಡಬೇಕು. ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಕಾಂಗ್ರೆಸ್ ಬಡವರಿಗೆ ಅನ್ನ, ಬಟ್ಟೆ, ವಸತಿ, ಶಿಕ್ಷಣ ಇದನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬಡವರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅನ್ನಭಾಗ್ಯ ಕಾರ್ಯಕ್ರಮ, ಕ್ಷೀರಭಾಗ್ಯ ಕಾರ್ಯಕ್ರಮ. ಇವತ್ತು ಶಾಲಾ ಮಕ್ಕಳಿಗೆಲ್ಲ ಹಾಲು ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಮಾಡಿದವರು ಯಾರು? ಕೃಷಿ ಹೊಂಡಗಳನ್ನು ತೋಡಿಸ್ಲಿಕ್ಕೆ ಕೃಷಿ ಭಾಗ್ಯ ಕಾರ್ಯಕ್ರಮ ಮಾಡಿದವರು ಯಾರು? ಮೈತ್ರಿ ಮನಸ್ವಿನಿ ಕಾರ್ಯಕ್ರಮಗಳನ್ನು ಮಾಡಿದವರು ಯಾರು? ಶಿವಭಾಗ್ಯ ಮಾಡಿದವರು ಯಾರು? ಇಂದಿರಾ ಕ್ಯಾಂಟೀನ್ ಮಾಡಿದವರು ಯಾರು? ವಿದ್ಯಾಸಿರಿ ಮಾಡಿದವರು ಯಾರು? ಉಚಿತವಾಗಿ ಕರೆಂಟ್ ಕೊಟ್ಟವರು ಯಾರು? ಈಗ ನೀವೆಲ್ಲ ವಿದ್ಯುತ್ ಶಕ್ತಿ ಯಾರು ಕಟ್ಟೋದಿಲ್ಲ, ಬಿಲ್ ಕಟ್ಟೋದಿಲ್ಲ, ಕೈ ಎತ್ತಿ ನೋಡೋಣ ಯಾರ್ಯಾರು ಬಿಲ್ ಕಟ್ಟೋದಿಲ್ಲ ಅಂತ. ಯಾರು 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ಕರೆಂಟ್ ಬಿಲ್ ಯಾವ ಕಾರಣಕ್ಕೂ ಕಿತ್ತಾಕಲ್ಲ. ಇನ್ನು ಆ ಭಯನೇ ಇಲ್ಲ ನಿಮಗೆ. ಭಯ ಇದೆಯಾ ಕರೆಂಟ್ ಬಿಲ್ ಕಿತ್ತಾಕ್ತಾರೆ ಅಂತ? ಯಾಕಂದ್ರೆ ಈ ಬಿಜೆಪಿಯವರು ಅದನ್ನು ಸುಳ್ಳು ಹೇಳ್ತಾರೆ. ಯಾಕಂತಂದ್ರೆ ಬಿಜೆಪಿಯವರು ಸುಳ್ಳು ಹೇಳ್ತಾರೆ. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಎಲ್ಲ ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡ್ತಾರೆ. ನಾನಿವತ್ತು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಮುಂದೆ, ಎಷ್ಟೇ ಖರ್ಚಾಗಲಿ ಏನೇ ಆಗಲಿ ನಿಮಗೆ ಕೊಡ್ತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನ ಯಾವ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ.
ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಪಪ್ರಚಾರ, ಮೊದಲು ಈ ಗ್ಯಾರಂಟಿಗಳನ್ನೇ ಅಪಹಾಸ್ಯ ಮಾಡಿದ್ರು, ಈಗ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಬರಗಾಲ ಬಂದಾಗ ಏನು ಪರಿಹಾರ ಕೊಡ್ಲಿಲ್ಲ ಅಂತಂದ್ರು. ನಾವು ಇವತ್ತು 44 ಲಕ್ಷ ರೈತರಿಗೆ 650 ಕೋಟಿ ರೂಪಾಯಿಗಳನ್ನ ಪ್ರತಿ ರೈತರಿಗೆ 2,000 ರೂಪಾಯಿವರೆಗೆ ಪರಿಹಾರವನ್ನ ಕೊಟ್ಟಿದ್ದೇವೆ. ನಿಮಗೆ ನಾವು ಮಾತು ಕೊಟ್ಟಂತೆ ಮನೆ ಯಜಮಾನಿಗೆ 2,000 ರೂಪಾಯಿ ಬರ್ತಾ ಇದೆಯಾ ಇಲ್ಲ? 2,000 ರೂಪಾಯಿ ಇವತ್ತು ಯುವ ನಿಧಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಎಲ್ಲ ಕಾರ್ಯಕ್ರಮಗಳಿಂದ ಒಂದು ಕುಟುಂಬಕ್ಕೆ 4ರಿಂದ 5,000 ರೂಪಾಯಿ ಸಿಗ್ತಾ ಇದೆ. 4ರಿಂದ 5,000 ರೂಪಾಯಿ ನಿಮ್ ಕೈಗೆ ಖರ್ಚು ಮಾಡ್ಲಿಕ್ಕೆ ಹಣ ಸಿಗ್ತಾ ಇಲ್ಲ? ಇದನ್ನ ಯಾರು ಕೊಟ್ಟಿದ್ರ? ಹಿಂದೆ ಯಾವನಾರು ಬಿಜೆಪಿ ಅವ್ರು ಕೊಟ್ಟಿದ್ರ? JDS ನವ್ರು ಕೊಟ್ಟಿದ್ರ? ನಾವು ಕೊಟ್ಟಿದ್ದೀವಿ. ಇದು ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದಲ್ಲ, ಇದು ನಮ್ಮ ಕರ್ತವ್ಯ. ಬಡವರ ಕೈಗೆ ದುಡ್ಡು ಕೊಡ್ಬೇಕು, ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನ ಹೆಚ್ಚು ಮಾಡ್ಬೇಕು. ಅವರು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಬಂದ ಮೇಲೆ ಅಂಗಡಿಗೆ ಹೋಯ್ತಾರೆ, ಬೇರೆ ಮಕ್ಕಳು ಓದಿಸ್ಲಿಕ್ಕೆ ಮಾಡ್ತಾರೆ, ಅದಕ್ಕೆ ಖರ್ಚು ಮಾಡಲಿಕ್ಕೆ ದುಡ್ಡು ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ, ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ದುಡ್ಡು ನಿಮ್ ಕೈ ಕೊಡೋದ್ರಿಂದ ವಹಿವಾಟು ಜಾಸ್ತಿ ಆಗಿ ತೆರಿಗೆ ಸರ್ಕಾರಕ್ಕೂ ಕೂಡ ಬರ್ತದೆ. ವಾಪಸ್ ಈ ಹಣ ವಾಪಸ್ ನಮಗೆ ಬರ್ತದೆ ತೆರಿಗೆ. ಯಾಕಂತಂದ್ರೆ ನಾನು ಮೊನ್ನೆ 1 ತಿಂಗಳ ಹಿಂದೆ ಮನೆ ಉದ್ಘಾಟನೆ ಮಾಡಕ್ ಹೋಗಿದ್ದೆ. ಇಲ್ಲೂ ಮಾಡಿರ್ಬೇಕು ನಂಗೆ ಕಾಣಿಸುತ್ತೆ. ಕೊಳಗೇರಿ ಜನರಿಗೆ ಇಲ್ಲಿ ನಾರಾಯಣ ಹುಟ್ಟದ್ನ ಜಮೀರ್ ನಾನು 36,000 ಮನೆಗಳನ್ನ ಬಡವರಿಗೆ ಹಂಚಿದೆ. ಅದ್ರ ಹೆಸರು ಮಾತ್ರ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಅವ್ರು ಕೊಡೋದು 1.5 ಲಕ್ಷ, ಆ ಮನೆ ಖರ್ಚಾಗೋದು 7.5 ಲಕ್ಷ. GST ವಸೂಲು ಮಾಡ್ಕೋತಾರೆ 1,38,000 ರೂಪಾಯಿ. ಬರೋದು ಎಷ್ಟಪ್ಪ ನಮಗೆ? 12,000 ಅಷ್ಟೇ. 12,000 ಕೊಟ್ಬಿಟ್ಟು ನಾವು ಬಡವರು ಮನೆ ಕಟ್ಕೊಟ್ಟಿದ್ದೀವಿ, ಬಡವರು ಮನೆ ಕಟ್ಕೊಟ್ಟಿದ್ದೀವಿ, ಬಡವರು ಮನೆ ಕಟ್ಕೊಟ್ಟಿದ್ದೀವಿ ಅಂತೇಳಿ ಪ್ರಚಾರ ಮಾಡ್ತಕ್ಕಂಥದ್ದು. ನಾವು ಇವತ್ತು ಈ ವರ್ಷ ಈಗಾಗಲೇ 36,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೀವಿ. ಮುಂದಿನ ವರ್ಷಕ್ಕೆ 52,009 ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಇಟ್ಟಿದ್ದೀನಿ. ಅದು ಎಷ್ಟೇ ದುಡ್ಡಾಗ್ಲಿ. ಆಮೇಲೆ ಇನ್ನೊಂದು ಆರೋಪ ಮಾಡ್ತಾರೆ, ಏನಪ್ಪಾ ಅದು ಅಂತಂದ್ರೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಯಾವ ಕೆಲಸ ನಿಂತಿದೆ ಅಂತ ಹೇಳಿ ನೋಡೋಣ. ಪೆನ್ಷನ್ ಕೊಡೋದು ನಿಂತೋಗಿದ್ಯಾ? ರಸ್ತೆ ಮಾಡೋ ಕೆಲಸ ನಿಂತೋಗಿದ್ಯಾ? ನೀರಾವರಿ ಕೆಲಸಗಳು ನಿಂತೋಗಿದಾವ? ಸಮಾಜ ಕಲ್ಯಾಣ ಇಲಾಖೆ ಕಾರ್ಯಕ್ರಮಗಳು ನಿಂತಿದ್ದಾವ? SCP TSP ಕಾರ್ಯಕ್ರಮಗಳು ನಿಂತೋಗಿದಾವ? ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಕೊಟ್ಟಿದ್ದೀವಿ, ಮತ್ತೆ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವೋ ಇಲ್ಲ? ಅದರಿಂದ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಬಡವರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದೆ. ಗರೀಬಿ ಹಟಾವೋ ಮೂಲಕ ಶ್ರೀಮತಿ ಇಂದಿರಾ ಗಾಂಧಿಯವರು 10 ಪಾಯಿಂಟ್ ಪ್ರೋಗ್ರಾಮ್
20 ಅಂಶಗಳ ಕಾರ್ಯಕ್ರಮ ಜಾರಿ ಕೊಟ್ಟವರು ಯಾರು? ಯಾರಿಗೋಸ್ಕರ ಈ ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟದ್ದು? ಎಷ್ಟು ಮಟ್ಟಿಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಡವರ ಮೇಲೆ ಇಂಪ್ಯಾಕ್ಟ್ ಮಾಡಿದ್ರು ಅಂತಂದ್ರೆ, ಒಂದ್ಸಾರಿ 1978ನೇ ಇಸ್ವಿನಲ್ಲಿ ನಾನು ಆಗ ಜನತಾ ಪಾರ್ಟಿನಲ್ಲಿದ್ದೆ. ವೋಟ್ ಕೇಳಕ್ ಹೋಗಿದ್ದೆ ನಾನು. ಆರೋಹಳ್ಳಿ ಅಂತ ಇಲ್ಲಿ ಪಕ್ಕದ ಊರು. ಅಲ್ಲಿ ಓಟು ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ರಾಜಶೇಖರ ಮೂರ್ತಿ ಅವರು ಕ್ಯಾಂಡಿಡೇಟು ಮಾಡಿ ಅಂತ ಅವರು ಮಾತಾಡ್ತಾ ಇದ್ರು. ನಾನು ನೀವು ಮಾತಾಡ್ತಾ ಇರಿ, ನಾನು ಸ್ವಲ್ಪ ಒಳಗಡೆ ಹೋಗಿದ್ದು ಬರ್ತೀನಿ ಅಂತ ಹೋದೆ. ಅಲ್ಲಿ ಒಬ್ಬರು ಮನೆ ಬಾಗಿಲು ನೋಡಿದೆ. ಒಳಗಡೆ ಹೋಗಿ ನೋಡಿದ್ರೆ ಇಂದಿರಾ ಗಾಂಧಿ ಫೋಟೋ ಇತ್ತು. ಯಾಕೆ ನೀವು ಇಂದಿರಾ ಗಾಂಧಿ ಫೋಟೋ ಇಟ್ಕೊಂಡಿದ್ದೀರಿ? ಅಯ್ಯೋ, ಬಡವ್ರ ಪರವಾಗಿದ್ದಾರೆ ಈ ಅಮ್ಮ, ಅದಕ್ಕೋಸ್ಕರ ಇಂದಿರಾ ಗಾಂಧಿ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಅಮ್ಮ ಅಂತ ಹೇಳಿದ್ರು. ಅವತ್ತೇ ಕಾಂಗ್ರೆಸ್ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ನಾನು ಒಬ್ಬ ಹಳ್ಳಿಯವನು. ಹಳ್ಳಿ ಕಷ್ಟಗಳೆಲ್ಲ ಗೊತ್ತಿತ್ತು, ಬಡವರ ಕಷ್ಟಗಳೆಲ್ಲ ಗೊತ್ತಿತ್ತು. ಬಹಳ ಜನ ಅನ್ನ ಉಣ್ತಿದ್ದದು ಯಾವಾಗ ಗೊತ್ತಾ? ಹಬ್ಬಗಳಲ್ಲಿ, ನೆಂಟರುಗಳು ಬಂದಾಗ. ಹಬ್ಬಗಳು ಇಲ್ಲದೆ ಹೋದ್ರೆ ಮುದ್ದೆ ತಿನ್ಬೇಕಾಗಿತ್ತು ನಾವು. ನಾನೇ ತಿಂದಿದ್ದೀನಿ, ಸ್ವತಃ ಅನುಭವದಿಂದ ಹೇಳ್ತಾ ಇದ್ದೀನಿ. ನಮ್ಮನೇಲಿ ಒಂದೊಂದ್ಸಾರಿ ಅನ್ನ ಮಾಡೋರು. ಆಗ ಪಾಪ ಅನ್ನ ಮಾಡದೇ ಇದ್ದವ್ರ ಮನೆಯವರು ಬಂದು ಅನ್ನ ಇಸ್ಕೊಳಕ್ ಬರೋರು. ಮಗುವಿಗೆ ಕಾಯಿಲೆ ಬಂದ್ಬಿಟ್ಟಿದೆ, ಅನ್ನ ಕೊಡಿ ಅಂತ. ನಾನು ಇದನ್ನು ಕಣ್ಣಾರ ನೋಡಿದ್ದೆ. ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಯಾರು ಕೂಡ ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗಿ ಕೈ ಒಡ್ಡಬಾರದು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಕೊಟ್ಟಿದೆ. ಅನ್ನಭಾಗ್ಯ ಕಾರ್ಯಕ್ರಮ ತಗೊಂಡ್ಬಂದಿತ್ತು. ಇಂದಿರಾ ಕ್ಯಾಂಟೀನ್ ಮಾಡಿದ್ಯಾಕಪ್ಪ ಅಂತಂದ್ರೆ, ವಿದ್ಯಾರ್ಥಿಗಳು, ಕಾರ್ಮಿಕರು, ಆಸ್ಪತ್ರೆ ಬರೋರು, ಬೇರೆ ಬೇರೆ ಕೆಲಸಕ್ಕೆ ಪಟ್ಟಣಕ್ಕೆ ಬರೋರು, ಅವ್ರಿಗೆಲ್ಲ ಕಡಿಮೆ ದರದಲ್ಲಿ ಆಹಾರ ಸಿಕ್ಕಬೇಕು ಅಂತೇಳಿ 5 ರೂಪಾಯಿಗೆ ಟಿಫನ್, 10 ರೂಪಾಯಿಗೆ ಊಟ ಮಾಡಿಕೊಡ್ಬೇಕು ಅಂತೇಳಿ ಮಾಡಿಕೊಟ್ಟದ್ದು ಸಿದ್ದರಾಮಯ್ಯನ ಸರ್ಕಾರ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ. ಅದನ್ನ ಬಿಜೆಪಿಯವರು ನಿಲ್ಲಿಸ್ಬಿಟ್ಟಿದ್ರು. ಮತ್ತೆ ಈಗ ಮತ್ತೆ ಪ್ರಾರಂಭ ಮಾಡಿದ್ದೀವಿ. ಇಂದಿರಾ ಕ್ಯಾಂಟೀನ್ ಅನ್ನ ಮತ್ತೆ ಪ್ರಾರಂಭ ಮಾಡಿದ್ದೀವಿ. ಈ ಬಿಜೆಪಿಯವರು, ಅದಕ್ಕೆ ನಾನು ಹೇಳೋದು, ಯಾವತ್ತೂ ಕೂಡ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ. ಬಡವರ ವಿರೋಧಿಗಳು ಅವರು, ದಲಿತರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು. ಯಾಕಂತಂದ್ರೆ ಅವರು ಸಾಮಾಜಿಕ ನ್ಯಾಯಕ್ಕೆ ವಿರೋಧ ಇರ್ತಕ್ಕಂಥವ್ರು. ಮಂಡಲ್ ಕಮಿಷನ್ ವರದಿ ಜಾರಿ ಕೊಡ್ತೀವಿ ಅಂತ ಹೇಳಿದಾಗ ರಥಯಾತ್ರೆ ಹೊರಟವ್ರು ಯಾರು? ವಿರೋಧ ಮಾಡಿ. ಇದೇ ಅದ್ವಾನಿಯವರು. ಮೋದಿಯಾಗ ಪತ್ತೆ ಇರಲಿಲ್ಲ ಅವರಿಗೆ, ಯಾರಿಗೂ ಗೊತ್ತಿಲ್ಲ. ಅದರಿಂದ ನಾನು ಹೆಚ್ಚು ಮಾತಾಡಿಕ್ ಹೋಗಲ್ಲ. ಹುಣಸೂರಿಗೆ ಬೇರೆ ಹೋಗ್ಬೇಕಾಗಿದೆ ನಾನು. ದಯಮಾಡಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರ ಮಾತುಗಳಿಗೆ ಮರುಳಾಗಬೇಡಿ. ಬಿಜೆಪಿಯವರ ಸುಳ್ಳು ಪ್ರಚಾರಕ್ಕೆ ಮರುಳಾಗಬೇಡಿ. ದಯಮಾಡಿ ನೀವೆಲ್ಲರೂ ಕೂಡ ತೀರ್ಮಾನ ಮಾಡಿ. ಈ ಸಾರಿ ಸೋಮಶೇಖರ್ಗೆ ಶಕ್ತಿ ತುಂಬತಕ್ಕಂಥದ್ದು, ರಾಜೀವ್ಗೆ ಶಕ್ತಿ ತುಂಬತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥದ್ದು, ಆ ಕೆಲಸವನ್ನು ಮಾಡಬೇಕು. ಮಾಡ್ತೀರಿ ಅಲ್ವಾ? ನಮ್ಮ ಪಕ್ಷದ ಅಭ್ಯರ್ಥಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಅವ್ರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕು. ಯಾರನ್ನ? ಎಂ ಲಕ್ಷ್ಮಣ್. ಬ್ಯಾಲೆಟ್ ಪೇಪರ್ ನಲ್ಲಿ ನಂಬರ್ 2 ಹಸ್ತದ ಮುಂದೆ ಬಟನ್ ಒತ್ತೋದ್ರ ಮೂಲಕ ಲಕ್ಷ್ಮಣ್ ಅವರನ್ನ ಕಳಿಸ್ಕೊಡ್ಬೇಕು. ಕಳಿಸ್ಕೊಡ್ತೀರಿ ತಾನೆ? ನಿಮ್ಮೆಲ್ರಿಗೂ ನಮಸ್ಕಾರ, ಒಳ್ಳೇದಾಗ್ಲಿ.
ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಸೋಮಶೇಖರ್ ಅವರಿಗೆ ಮತ್ತು ಅವರೆಲ್ಲ ತಂಡದವರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳಿ ನಾನು